ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲಲ್ಲಿ ಬರುವ ಕಥೆಗಳು, ಪಾತ್ರಗಳು ಮತ್ತು ಸನ್ನಿವೇಶಗಳು ಕೇವಲ ಕಾಲ್ಪನಿಕ. ಇದು ಮನೋರಂಜನೆಗಾಗಿ ಮಾತ್ರ. ಇದನ್ನು ಯಾರು ಕೂಡ ಗಂಭೀರವಾಗಿ ಪರಿಗಣಿಸಬಾರದು. ದಯವಿಟ್ಟು ಹೆಡ್ಫೋನ್ಸ್ ಹಾಕಿಕೊಂಡು ಕೇಳಿ, ಮಜಾ ಮಾಡಿ. ಅಬ್ಬಾ ಸರ್, ಪ್ಲೀಸ್ ಸ್ವಲ್ಪ ಮೆಲ್ಲಗೆ ಮಾಡಿ. ನನಗೆ ನೋವಾಗ್ತಿದೆ. ಏಯ್ ಸುಮ್ನಿರು, ಗಟ್ಟಿಯಾಗಿ ಹಿಡ್ಕೋ. ಇನ್ನು ಸ್ವಲ್ಪ ಮಾಡಬೇಕು, ಆಗ್ಲೇ ರಸ ಚೆನ್ನಾಗಿ ಬರೋದು. ಅಯ್ಯೋ ಸರ್, ನನ್ನ ಕೈಲಿ ಆಗ್ತಿಲ್ಲ. ನೀವು ತುಂಬ ಫಾಸ್ಟಾಗಿ ಮಾಡ್ತಿದ್ದಿಲ್ಲ. ಪರವಾಗಿಲ್ಲ, ತಡ್ಕೋ. ಲಾಸ್ಟ್ ಇನ್ನೊಂದು ರೌಂಡ್ ಅಷ್ಟೇ, ಆಮೇಲೆ ನೀನೇ ಹೇಳ್ತೀಯಾ ವಾವ್ ಎಷ್ಟು ಮಜಾ ಇತ್ತು ಅಂತ. ಏನಿದು, ಏನಾಗ್ತಿಲ್ಲ ಅಂತ ಗಾಬರಿ ಆಗ್ತಿದ್ದೀರಾ? ಆಫೀಸ್ ಕೇಬಿನ್ ಒಳಗೆ ನನಗೂ ಮತ್ತು ನನ್ನ ಬಾಸ್ಗೂ ನಡುವೆ ನಡೆಯುತ್ತಿರುವ ಈ ರಸವತ್ತಾದ ಸಂಭಾಷಣೆಯ ಅಸಲಿ ಸತ್ಯ ಏನು ಅಂತ ತಿಳಿಬೇಕು ಅಂದ್ರೆ ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ. ನನ್ ಹೆಸರು ಶಾಲಿನಿ. ವಯಸ್ಸು 22. ನೋಡಕ್ಕೆ ಹಾಲಿನ ಬಣ್ಣ, ಎತ್ತರವಾದ ನಿಲುವು. ಇಂಜಿನಿಯರಿಂಗ್ ಮುಗಿಸಿ ಖಾಲಿ ಕೂತಿದ್ದೆ. ಮೈಮೇಲೆ ಯವ್ವನ ತುಂಬಿ ತುಳುಕುತ್ತಿದ್ದರೂ ಲವ್, ರೊಮ್ಯಾನ್ಸ್ ಬಗ್ಗೆ ನನ್ಗೇನೂ ಗೊತ್ತಿರ್ಲಿಲ್ಲ. ಮನೆಯಲ್ಲಿ ಮದ್ವೆ ಮಾಡಕ್ಕೆ ಗಂಡು ಹುಡುಕ್ತಿದ್ರು, ಆದ್ರೆ ನನ್ಗೆ ಮೊದಲು ಸ್ವಂತ ಕಾಲ್ಮೇಲೆ ನಿಲ್ಲುವ ಆಸೆ ಇತ್ತು. ಹಾಗೆ ಒಂದಿನ ಬೆಂಗಳೂರಿನ ಒಂದು ದೊಡ್ಡ ಸಾಫ್ಟ್ವೇರ್ ಕಂಪನಿಗೆ ಇಂಟರ್ವ್ಯೂಗೆ ಹೋದೆ. ಅಲ್ಲಿನ HR ನನ್ನನ್ನು ನೋಡಿದ ತಕ್ಷಣ ಇಂಪ್ರೆಸ್ ಆದ್ರು ಅನ್ಸುತ್ತೆ. ಕೆಲ್ಸ ಪಕ್ಕಾ ಆಯಿತು. ಊರಿನಿಂದ ಬೆಂಗಳೂರಿಗೆ ಬಂದು ಲೇಡೀಸ್ ಹಾಸ್ಟೆಲ್ ಸೇರ್ಕೊಂಡೆ. ಆಫೀಸ್ ವಾತಾವರಣ ತುಂಬಾ ಚೆನ್ನಾಗಿತ್ತು. ಅಲ್ಲಿ ರವಿ ಅಂತ ಒಬ್ಬ ಹುಡುಗ ಪರಿಚಯವಾದ. ರವಿ ನೋಡಕ್ಕೆ ಹ್ಯಾಂಡ್ಸಮ್. ಮೊದಲ ದಿನದಿಂದಲೇ ಅವನು ನನ್ನ ಹಿಂದೆ ಹಿಂದೆ ಸುತ್ತಿದ್ದ. ಕ್ಯಾಂಟೀನ್ನಲ್ಲಿ, ಲಿಫ್ಟ್ನಲ್ಲಿ ಅವನು ನನ್ನನ್ನೇ ಕದ್ದು ನೋಡ್ತಿದ್ದಾಗ ನನ್ಗೂ ಮನಸ್ಸಿನ ಮೂಲೆಯಲ್ಲಿ ಏನೋ ಒಂಥರ ಕಚಗುಳಿ ಇಟ್ಟ ಹಾಗೆ ಆಗ್ತಿತ್ತು. 6 ತಿಂಗಳು ಕಳೆಯುವಷ್ಟರಲ್ಲಿ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಟ್ವಿ. ವೀಕೆಂಡ್ ಬಂತಂದ್ರೆ ಪಾರ್ಕು, ಸಿನಿಮಾ, ಪಬ್ ಅಂತ ಸುತ್ತಾಡ್ತಿದ್ವಿ. ಸಿನಿಮಾದಲ್ಲಿ ಕತ್ತಲೆಯಲ್ಲಿ ಕೂತಾಗ ಅವನ ಭುಜ ನನಗೆ ತಾಗಿದಾಗ ಮೈಯೆಲ್ಲ ಜುಮ್ಮೆನ್ನುತ್ತಿತ್ತು. ಆದ್ರೆ ಇಬ್ರು ಬಾಯಿ ಬಿಟ್ಟು ಪ್ರಪೋಸ್ ಮಾಡಿರ್ಲಿಲ್ಲ. ಒಂದಿನ ಮಳೆ ಬರ್ತಿತ್ತು. ರವಿ ನನ್ನನ್ನು ಬೈಕ್ನಲ್ಲಿ ಡ್ರಾಪ್ ಮಾಡುವಾಗ, ಶಾಲಿನಿ ಇವತ್ತು ರೂಮ್ಗೆ ಬಾ, ನಾವಿಬ್ರೇ ಇರೋಣ. ಹೊರಗಡೆ ಮಳೆ, ಒಳಗಡೆ ನಾವು, ಮಜಾ ಇರುತ್ತೆ ಅಂದ. ನನ್ಗೆ ಯಾಕೋ ಅದು ಸರಿ ಕಾಣ್ಲಿಲ್ಲ. ಏ ರವಿ, ಅದು ಬಾಡಿಗೆ ರೂಮ್ ಕಣೋ, ಬ್ಯಾಚಲರ್ಸ್ ಇರ್ತೀರಾ, ಅಲ್ಲಿಗೆಲ್ಲ ನಾನ್ ಬರಕ್ಕಾಗಲ್ಲ. ಅದು ನಿನ್ನ ಸ್ವಂತ ಮನೆ ಆಗಿದ್ರೆ ಬರ್ತಿದ್ದೆ ಅಂದೆ. ನನ್ ಮಾತಿನ ಅರ್ಥ ಬೇರೆ ಇತ್ತು, ಆದ್ರೆ ರವಿಗೆ ಅದು ಈಗೋ ಹರ್ಟ್ ಆಯ್ತು. ಓಹೋ, ನಿನಗೆ ಶ್ರೀಮಂತಿಕೆ ಮುಖ್ಯ ಆಯ್ತಾ? ನನ್ನ ಪ್ರೀತಿಗಿಂತ ರೂಮ್ ಸ್ವಂತದ್ದ ಅನ್ನೋದು ಮುಖ್ಯನಾ ಅಂತ ಕೋಪ ಮಾಡ್ಕೊಂಡು ಹೊರಟೋದ. ಅಂದಿನಿಂದ ನನ್ ಜೊತೆ ಮಾತ್ಬಿಟ್ಟ. ನಾನ್ ಎಷ್ಟೇ ಕರೆದ್ರೂ ಫೋನ್ ಮಾಡಿದ್ರೂ ರಿಸೀವ್ ಮಾಡ್ತಿರ್ಲಿಲ್ಲ. ಇತ್ತ ರವಿ ದೂರ ಆದ, ಅತ್ತ ನನ್ನ ಬಾಸ್ ಹತ್ತಿರ ಆಗೋಕೆ ಶುರು ಮಾಡಿದ್ರು. ನನ್ ಬಾಸ್ ವಯಸ್ಸು 28 ಇರ್ಬೋದು. ತುಂಬಾ ಸ್ಮಾರ್ಟ್, ಜಿಮ್ ಬಾಡಿ. ಅವ್ರು ನನ್ನ ನೋಡೋ ರೀತಿನೇ ಬೇರೆ ಇತ್ತು. ಮೊದಲೆಲ್ಲ ರವಿ ಜೊತೆ ಓಡಾಡ್ತಿದ್ದೆ ಅಂತ ಬಾಸ್ ನನ್ ಕಡೆ ನೋಡ್ತಿರ್ಲಿಲ್ಲ. ಯಾವಾಗ ರವಿ ದೂರ ಆದ್ನೋ ಬಾಸ್ ನನ್ನನ್ನು ಪದೇ ಪದೇ ತಮ್ಮ ಕ್ಯಾಬಿನ್ಗೆ ಕರೆಯೋಕೆ ಶುರು ಮಾಡಿದ್ರು. ಶಾಲಿನಿ, ಈ ಫೈಲ್ ತಗೊಂಡ್ಬಾ. ಶಾಲಿನಿ, AC ರಿಮೋಟ್ ತಗೊಂಡ್ಬಾ. ಹೀಗೆ ದಿನಕ್ಕೆ 10 ಸಲ ನನ್ನನ್ನು ಕ್ಯಾಬಿನೊಳಗೆ ಕರೆಸ್ಕೊಳ್ಳೋರು. ನಾನ್ ಹೋದಾಗೆಲ್ಲ ಅವರ ಕಣ್ಣುಗಳು ನನ್ಮೇಲೆಯೇ ಇರ್ತಿದ್ದವು. ಅವರ ನೋಟಕ್ಕೆ ನಾನು ಕರಗಿ ನೀರಾಗ್ತಿದ್ದೆ. ಅವರ ರೂಮ್ಗೆ ಹೋದಾಗ ಅಲ್ಲಿನ ಸೆಂಟ್ ಸ್ಮೆಲ್, ತಂಪಾದ AC ಗಾಳಿ ಮತ್ತು ಬಾಸ್ ಅವರ ಆಕರ್ಷಕ ನೋಟ ನನ್ನ ಎದೆ ಬಡಿತ ಹೆಚ್ಚಾಗ್ತಿತ್ತು. ಅದೊಂದು ಶುಕ್ರವಾರದ ಸಂಜೆ. ಆಫೀಸ್ನಲ್ಲಿ ಎಲ್ರೂ ಹೊರಟು ಹೋಗಿದ್ರು. ಬಾಸ್ ಇಂಟರ್ಕಾಮ್ನಲ್ಲಿ ಕರೆದ್ರು. ಶಾಲಿನಿ, ಅರ್ಜೆಂಟಾಗಿ ಕ್ಯಾಬಿನ್ಗೆ ಬಾ. ಧ್ವನಿಯಲ್ಲಿ ಏನೋ ತುಂಟುತನ ಇತ್ತು. ನಾನ್ ಒಳಗ್ ಹೋದೆ. ಬಾಗ್ಲು ಲಾಕ್ ಮಾಡಿದ್ರು. ನಾನ್ ಹತ್ರ ಬಂದು, ಶಾಲಿನಿ, ನಿನಗೊಂದು ಕೆಲ್ಸ ಕೊಡ್ತೀನಿ, ಮಾಡ್ತೀಯಾ ಅಂತ ಪಿಸ್ಕಿದ್ರು. ಏನ್ ಸರ್ ಅಂದೆ ನಡುಕ್ತಾ. ಅವರು ಟೇಬಲ್ ಮೇಲಿದ್ದ ಕೆಲವು ಹಣ್ಣುಗಳನ್ನು ತೋರಿಸಿ, ನನಗೀಗ್ಲೇ ಫ್ರೆಶ್ ಜ್ಯೂಸ್ ಕುಡಿಬೇಕು ಅನ್ನಿಸ್ತಿದೆ, ನೀನೇ ನಿನ್ನ ಕೈಯಾರ ಮಾಡ್ಕೊಡ್ಬೇಕು ಅಂದ್ರು. ನನಗೆ ಆಶ್ಚರ್ಯ ಆಯ್ತು, ಆದ್ರೂ ಸರಿ ಸರ್ ಅಂತ ಒಪ್ಕೊಂಡೆ. ಅವರು ಹಣ್ಣುಗಳನ್ನು ಹೆಚ್ಚಿಕೊಟ್ರು. ನಾನದನ್ನು ಹಿಂಡಲು ಶುರು ಮಾಡಿದೆ. ಅಯ್ಯೋ ಹಾಗಲ್ಲ ಶಾಲಿನಿ, ಇನ್ನೂ ಗಟ್ಟಿಯಾಗೊತ್ತಬೇಕು, ಆಗ್ಲೇ ರಸ ಪೂರ್ತಿ ಬರೋದು ಅಂತ ಅವರು ನನ್ನ ಕೈ ಮೇಲೆ ಅವರ ಕೈ ಇಟ್ರು. ಅವರ ಸ್ಪರ್ಶ ಆದ ತಕ್ಷಣ ನನ್ಗೆ ಕರೆಂಟ್ ಶಾಕ್ ಹೊಡೆದ ಹಾಗಾಯ್ತು. ಅವರು ನನ್ನ ಹಿಂದೆಯೇ ನಿಂತು ನನ್ನ ಕೈಗಳನ್ನು ಹಿಡಿದು ಹಣ್ಣುಗಳನ್ನು ಹಿಂದಿಸ್ತಿದ್ರು. ಅಬ್ಬಾ ಸರ್, ಮೆಲ್ಲಗೆ, ಕೈ ನೋವಾಗ್ತಿದೆ ಅಂದೆ ನಾನು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ, ಈಗ ಮುಗಿಯೋತ್ತೆ. ರಸ ನೋಡು ಎಷ್ಟ್ ಚೆನ್ನಾಗ್ ಬರ್ತಿದೆ ಅಂತ ಅವರು ನಗ್ತಾ ಇದ್ರು. ನನ್ನ ಉಸಿರಾಟ ಜೋರಾಗಿತ್ತು. ಅವರ ಸಾಮೀಪ್ಯ ನನಗೆ ಮತ್ತೆ ರೆಸ್ತಿತ್ತು. ಕೊನೆಗೆ ಜ್ಯೂಸ್ ರೆಡಿಯಾಯ್ತು. ಅವರದನ್ನು ಕುಡಿದು, ವಾವ್, ನಿನ್ನ ಕೈ ರುಚಿನೇ ಬೇರೆ ಶಾಲಿನಿ, ಇನ್ಮುಂದೆ ದಿನಾ ನನಗೆ ನೀನೇ ಬೇಕು, ಅಂದ್ರೆ ನಿನ್ನ ಕೈಯಿಂದ ಜ್ಯೂಸ್ ಬೇಕು ಅಂದ್ರು ಕಣ್ಸನ್ನೆ ಮಾಡಿ. ನನಗೂ ಅದಿಷ್ಟ ಆಯ್ತು. ಅಂದಿನಿಂದ ದಿನಾ ಮಧ್ಯಾಹ್ನ ಅವರ ಕ್ಯಾಬಿನ್ನಲ್ಲಿ ಈ ಜ್ಯೂಸ್ ಮಾಡುವ ಕೆಲಸ ನಡೀತಿತ್ತು. ಇದನ್ನೇ ನಾನು ಆರಂಭದಲ್ಲಿ ಹೇಳಿದ್ದು. ನೀವ್ ಬೇರೆನೇನೋ ಅಂದ್ಕೊಂಡ್ರೆ ಫ್ರೆಂಡ್ಸ್? ಹೀಗಿರುವಾಗ ಒಂದಿನ ರವಿ ಸಿಕ್ದ. ಅವನನ್ನ ತಡೆದ್ ನಿಲ್ಸಿದೆ.
ಯಾಕ್ ರವಿ ನನ್ನ ಅವಾಯ್ಡ್ ಮಾಡ್ತಿದ್ಯಾ ಅಂತ ಕೇಳ್ದೆ. ಅದಕ್ಕೆ ರವಿ, ಶಾಲಿನಿ, ಸುಮ್ನೆ ನಾಟಕ ಮಾಡ್ಬೇಡ, ನಿನಗೂ ಬಾಸ್ಗೂ ಮದ್ವೆ ಫಿಕ್ಸ್ ಆಗಿದಂತೆ. ಬಾಸ್ ನನಗ್ ಹೇಳಿದ್ರು, ಅದಕ್ಕೆ ನಾನು ದೂರ ಸರ್ದೆ. ನಿನ್ ಸಂಸಾರ ಹಾಳ್ ಮಾಡೋದು ನನ್ಗಿಷ್ಟ ಇಲ್ಲ ಅಂದ. ನನಗೆ ಶಾಕ್ ಆಯ್ತು. ಮದ್ವೆನಾ? ನನಗೆ ಗೊತ್ತಿಲ್ಲ. ಮಾರನೇ ದಿನ ನೇರವಾಗಿ ಬಾಸ್ ಕ್ಯಾಬಿನ್ಗೆ ಹೋದೆ. ಸ್ವಲ್ಪ ಕೋಪದಿಂದಲೇ ಕೇಳ್ದೆ, ಸರ್, ಏನಿದು, ರವಿ ಹತ್ರ ಏನೇನೋ ಸುಳ್ಳು ಹೇಳಿದಿರಾ? ನಮ್ಗೂ ನಿಮ್ಗೂ ಮದ್ವೆ ಅಂಟೆ, ನನ್ಗೆ ಗೊತ್ತಿಲ್ದ ವಿಷಯ ಅದು. ಬಾಸ್ ನಗ್ತಾ ತಮ್ಮ ಚೇರಿಂದ ಎದ್ದು ಬಂದು ನನ್ ಎದುರು ನಿಂತ್ರು. ಶಾಲಿನಿ, ರವಿ ಹೇಳಿದ್ದು ಸುಳ್ಳಲ್ಲ, ನಿಜ. ನಾನು ನಿನ್ನನ್ ನೋಡಿದ ಮೊದಲ್ ದಿನವೇ ಇಷ್ಟಪಟ್ಟಿದ್ದೆ. ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿದಾಗ ಗೊತ್ತಾಯ್ತು ನಾವು ದೂರದ ಸಂಬಂಧಿಕರು ಅಂತ. ನಿನ್ ತಂದೆ ತಾಯಿ ಹತ್ರ ಕೂಡ ಮಾತಾಡಿದೀನಿ, ಅವರೂ ಒಪ್ಕೊಂಡಿದ್ದಾರೆ. ನಾನು ನಿನ್ನ ಭಾವ ಆಗ್ಬೇಕು. ನಾನು ಬೆರಗ ಹೋದೆ. ಮತ್ತೆ ರವಿ ವಿಷಯ? ನೋಡು ಶಾಲಿನಿ, ನೀನು ರವಿ ಜೊತೆ ಕ್ಲೋಸ್ ಆಗಿರೋದ್ ನೋಡಿ ನನಗೆ ಹೊಟ್ಟೆ ಕಿಚ್ಚು ಬಂತು. ಅದಕ್ಕೆ ಅವನ ಹತ್ರ ನೇರವಾಗಿ ಹೇಳ್ದೆ, ಶಾಲಿನಿ ನನ್ನವಳು, ನೀನ್ ದೂರ ಇರು ಅಂತ. ಅವನು ಒಳ್ಳೆಯವನು, ಅರ್ಥ ಮಾಡ್ಕೊಂಡ. ಇನ್ನು ನಿನ್ನನ್ ಪಟಾಯಿಸೋಕೆ ಈ ಜ್ಯೂಸ್ ನೆಪ ಮಾಡ್ದೆ. ನನ್ ಕೈ ಸ್ಪರ್ಶ ನಿನಗಿಷ್ಟ ಆಗುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡ್ದೆ. ನೀನು ಮೆಲ್ಲಗ್ ಮಾಡಿ ಅಂತ ಹೇಳಿದಾಗೆಲ್ಲ ನನ್ಗರ್ಥ ಆಯ್ತು, ನಿನಗೂ ನನ್ ಮೇಲೆ ಲವ್ ಇದೆ ಅಂತ. ಬಾಸ್ ಮಾತ್ ಕೇಳಿ ನನ್ಗೆ ನಾಚಿಕೆ ಆಯ್ತು. ಅವ್ರ ಪ್ರೀತಿ ನಿಜ ಅಂತ ಅರ್ಥ ಆಯ್ತು. ಅಲ್ಲದೆ ಅವ್ರು ನನ್ ಸಂಬಂಧಿ ಬೇರೆ, ಮನೆಯವರು ಒಪ್ಪಿದ್ದಾರೆ ಅಂದಮೇಲೆ ಇನ್ನೇನು? ನಾನು ತಲೆ ತಗ್ಸಿ, ಸರಿ ಭಾವ, ಆದ್ರೆ ಇನ್ಮುಂದೆ ಕ್ಯಾಬಿನ್ನಲ್ಲಿ ಬರೀ ಜ್ಯೂಸ್ ಮಾಡೋದ್ ಬೇಡ, ಬೇರೆ ಕೆಲ್ಸನೂ ಕೊಡ್ಬೋದು ಅಂದೆ ಕಣ್ಮಿಟುಕ್ಸಿ. ಬಾಸ್ ಜೋರಾಗಿ ನಗ್ತಾ ನನ್ನನ್ ತಬ್ಕೊಂಡ್ರು. 6 ತಿಂಗಳ ನಂತರ ನಮ್ಮಿಬ್ರ ಮದುವೆ ಅದ್ದೂರಿಯಾಗಿ ನಡೀತು. ಈಗ ನಾನು ಆಫೀಸ್ನಲ್ಲಿ ಅವ್ರಿಗೆ ಎಂಪ್ಲಾಯಿ, ಮನೇಲಿ ಪ್ರೀತಿಯ ಹೆಂಡ್ತಿ. ಆದ್ರೆ ಈಗ್ಲೂ ಅವರು ಶಾಲಿನಿ ಬಾಯ್ಲಿ ಜ್ಯೂಸ್ ಮಾಡ್ಕೊಡು ಮೆಲ್ಲಗೆ ಅಂತ ರೇಗಿಸ್ತಾ ಇರ್ತಾರೆ. ಇದೇ ಫ್ರೆಂಡ್ಸ್ ನನ್ನ ಮತ್ತು ನನ್ನ ನಾಟಿ ಬಾಸ್ನ ಲವ್ ಸ್ಟೋರಿ. ಕಥೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಕಥೆಯಲ್ಲಿ ಸಿಗೋಣ.